ಹಾಸನ ಜಿಲ್ಲೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಕಳ್ಳತನದ ಪ್ರಕರಣಗಳು ಸರಣಿಯಾಗಿ ನಡೀತಾ ಇರತಕ್ಕಂಥದ್ದು ಸಾರ್ವಜನಿಕರಲ್ಲಿ ಸಹಜವಾದ ಆತಂಕವನ್ನ ಮೂಡಿಸಿದೆ. ಹೋಟೆಲ್ ಒಂದರಲ್ಲಿ ಹಣ ಕದ್ದು ಮಾಲೀಕರಿಗೆ ಐಸ್ ಕ್ರೀಮ್ ಎಲ್ಲಿ ಸಿಗುತ್ತೆ ಅಂತ ಕೇಳಿ ಚಾಣಾಕ್ಷತನ ಪ್ರದರ್ಶಿಸಿರ್ತಕ್ಕಂಥ ಘಟನೆ ಒಂದೆಡೆ ಆದ್ರೆ, ಮನೆಯೊಂದಕ್ಕೆ ನುಗ್ಗಿ ಬೆಳ್ಳಿ ಹಾಗೂ ನಗದು ದೋಚಿದ ಮತ್ತೊಂದು ಘಟನೆ ವರದಿಯಾಗಿದೆ. ಎರಡು ಪ್ರತ್ಯೇಕ ಪ್ರಕರಣ ಇದು. ಹಾಸನದ ಹೊಸ ಬಸ್ ನಿಲ್ದಾಣದ ಮುಂಭಾಗ ಇರತಕ್ಕಂಥ KHB ಲೇಔಟ್ ನಲ್ಲಿ ಚಾಮುಂಡಿ ಹೋಟೆಲ್ ಅಲ್ಲಿ ಸಿನಿಮೆಯ ರೀತಿಯಲ್ಲಿ ಕಳ್ಳತನ ನಡೆದಿರ್ತಕ್ಕಂಥದ್ದು. ಸಂಜೆ ಸುಮಾರು 6:50 ಸುಮಾರಿಗೆ ಹೋಟೆಲ್ ನಲ್ಲಿ ಯಾರು ಇಲ್ಲದ ಸಮಯವನ್ನ ನೋಡ್ಕೊಂಡಿರ್ತಕ್ಕಂಥ ಅಪರಿಚಿತ ವ್ಯಕ್ತಿಯೊಬ್ಬ ಒಳಗಡೆ ನುಗ್ಗಿದ್ದಾನೆ. ಕ್ಯಾಶ್ ಪೆಟ್ಟಿಗೆಯಲ್ಲಿದ್ದ ಹಣವನ್ನ ದೋಚಿದ್ದಾನೆ. ಇನ್ನು ಕೃತ್ಯ ಎಸಗಿ ಹೊರಬರಬೇಕಾದ್ರೆ ಹೋಟೆಲ್ ಮಾಲೀಕರ ಪತ್ನಿ ಎದುರುಗಡೆ ಬಂದಿದ್ದಾರೆ. ಏನ್ ಬೇಕು ಅಂತ ಕೇಳಿದಾಗ ಕಿಂಚಿತ್ತು ಗಾಬರಿ ಆಗಿದೆ ಆತ. ಇಲ್ಲಿ ಐಸ್ ಕ್ರೀಮ್ ಎಲ್ಲಿ ಸಿಗುತ್ತೆ ಅಂತ ಕೇಳಿ ಅಲ್ಲಿಂದ ಪರಾರಿಯಾಗಿದ್ದಾನೆ. ಅಂಡ್ ಇವೆಲ್ಲವೂ ಕೂಡ CC ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಂಡ್ ಇನ್ನೊಂದು ಪ್ರಕರಣದಲ್ಲಿ ಹಾಸನ ತಾಲೂಕಿನ ದುದ್ದಾ ಹೋಬಳಿಯ ಚಿಕ್ಕ ಕಡಲೂರು ಗ್ರಾಮದಲ್ಲಿ ಕಳ್ಳರು ತಮ್ಮ ಕೈಚಳಕವನ್ನು ತೋರಿದ್ದಾರೆ. ಗ್ರಾಮದ ನಿವಾಸಿ ಪ್ರಸಾದ್ ಎಂಬುವವರ ಮನೆಗೆ ನುಗ್ಗಿದ ಕದೀಮರು ಸುಮಾರು 1 kg ತೂಕದ ಬೆಳ್ಳಿ ಆಭರಣಗಳು, 15,000 ರೂಪಾಯಿ ನಗದನ್ನ ದೋಚಿದ್ದಾರೆ. ಈ ಕಳ್ಳತನದ ದೃಶ್ಯಾವಳಿಗಳು ಕೂಡ CC ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಪೊಲೀಸರು ಸುಳಿವು ಬೆನ್ನತ್ತಿದ್ದಾರೆ. ಜಿಲ್ಲಾದ್ಯಂತ ಒಟ್ಟಿನಲ್ಲಿ ಈ ತರ ಕಳ್ಳತನ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಜನರು ತಮ್ಮ ಆಸ್ತಿ ಪಾಸ್ತಿಗಳ ರಕ್ಷಣೆಗೆ ಈಗ ಆತಂಕ ಪಡಬೇಕಾದಂತಹ ದುಸ್ಥಿತಿ ನಿರ್ಮಾಣವಾಗಿದೆ. CCTV ದೃಶ್ಯಗಳನ್ನು ಆಧರಿಸಿ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು ಅಂತ ಈ ಮೂಲಕ ಸೂಚನೆಯನ್ನು ಕೂಡ ನೀಡಿದ್ದಾರೆ.